ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 394ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಶ್ರಾವಣ ಮಾಸದ ಆರಂಭ ಜೊತೆಗೆ ಆಷಾಢ ಮಾಸದ ಒಂದು ಕೊನೆಯ ಭಾಗ ಕೂಡ. ಆಷಾಢ ಕೊನೆಯ ಭಾಗದಲ್ಲಿ ಜ್ಞಾನಿಗಳಾಗಿರ್ತಕ್ಕಂತಹ ಕೊಪ್ಪರದ ಗಿರಿಯಾಚಾರ್ಯರ ಒಂದು ಪುಣ್ಯ ಸ್ಮರಣೆ ಮಾಡ್ತಕ್ಕಂತಹ ಸುದಿನ, ಜೊತೆಗೆ ಮುಂದೆ ಬರ್ತಕ್ಕಂಥ ಅಪ್ಪ ಅವರು ಅಂದರೆ ಅಪ್ಪ ಇಬ್ರಾಹಿಂಪುರದ ಕೃಷ್ಣಾಚಾರ್ಯರ ಒಂದು ಆರಾಧನಾ ಕಾರ್ಯಕ್ರಮ, ಜೊತೆಗೆ ದಿವಸಿ ಅಮಾಸಿ ಮತ್ತು ಶ್ರಾವಣ ಮಾಸದ ಮೊದಲ ಶುಕ್ರವಾರ. ಇದೇ ರೀತಿಯಾಗಿ ಶ್ರಾವಣ ಮಾಸ ಅಂತ ಹೇಳಿದರೆ ಹಬ್ಬಗಳ ಮಾಸ, ಅಂದರೆ ಹಬ್ಬಗಳನ್ನು ಕರೆತರತಕ್ಕಂಥ ಅತ್ಯುತ್ತಮ ಮಾಸ ಅಂತ ಹೇಳಿದರೆ ಅದು ಶ್ರಾವಣ ಮಾಸ. ಯಾಕಂತ ಹೇಳಿದರೆ ಶ್ರಾವಣ ಶುಕ್ಲ ಬಿದಿಗಿ ಇಬ್ರಾಹಿಂಪುರ ಅಪ್ಪವರ ಒಂದು ಆರಾಧನೆ ಆದರೆ, ಬಹುಳ ಬಿದಿಗಿ ಏನಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಒಂದೇ ತಿಂಗಳಲ್ಲಿ ಅತ್ಯಂತ ಅಂತರಂಗದ ಭಕ್ತರು, ರಾಯರ ಅಂತರಂಗದ ಭಕ್ತರು ಅಂತ ಹೇಳಿದರೆ ಇಬ್ರಾಹಿಂಪುರದ ಅಪ್ಪವರು. ಅಂದರೆ ಇಬ್ರಾಹಿಂಪುರ ಎಲ್ಲಿದೆ ಅಂತ ಹೇಳಿದರೆ ಮಂತ್ರಾಲಯದಿಂದ ಸಾಧಾರಣ ಒಂದು 13 ಕಿಲೋಮೀಟರು. ಇಭರಾಮಪುರ ಅಂದರೆ ಇಭ ಅಂದರೆ ಆನೆ ಮೇಲೆ ರಾಮ ಲಕ್ಷ್ಮಣರು ಬಂದಿರತಕ್ಕಂಥ ಊರು. ಯಾಕಂದರೆ ಅದಕ್ಕೂ ಕೂಡ ಸಾಕ್ಷಿ ಇದೆ. ಅದೇ ವೇಳೆಯಲ್ಲಿ ಬಂದಿರತಕ್ಕಂಥ ರಾಮ ಲಕ್ಷ್ಮಣರು ಒಂದು ಗಳಿಗೆ ಮಾಧವರಾಮಪುರದಲ್ಲಿರ್ತಕ್ಕಂಥ ಕಲ್ಲಿನ ಮೇಲೆ ಸಾಧಾರಣ ಒಂದು ಕೂತಿರ್ತಕ್ಕಂಥ ಸ್ಥಳ ಕೂಡ ನೋಡ್ಬೋದು. ಅದೇ ಕಲ್ಲಿನಿಂದೇ ರಾಯರ ಮೂಲ ವೃಂದಾವನ, ರಾಯರ ಇದಕ್ಕಿಂತ ಹನುಮಂತ ದೇವರ ಕೆತ್ತನೆ ಕೂಡ ಆ ಕಲ್ಲಿನಿಂದಾಗಿದೆ ಅಂತ ಹೇಳೋಕ್ಕೆ ಬಹಳ ಅಭಿಮಾನ ಆಗ್ತಾ ಇದೆ. ಇಬ್ರಾಹಿಂಪುರ ಅಪ್ಪವರು ಅಂತ ಹೇಳಿದ್ರೆ ರಾಯರ ಪ್ರತಿನಿತ್ಯ ರಾಯರ ದರ್ಶನಕ್ಕೆ ಬರೋರು, ಅಲ್ಲಿ ಮಾಡ್ತಕ್ಕಂತಹ ಸೇವಾರ್ಥಿಗಳಿಗೆ ಹೇಳೋರಂತೆ, ಮುಗಿತು ಇವತ್ತಿಗೆ ಮುಗಿತು, ನಾಳೆಯಿಂದ ನೀವು ಹೊರಡಬಹುದು ಅಂಥೇಳಿ. ನಿಮಗೆ ನಾಳೆ ರಾಯರ ನಿಮಗೆ ಇವತ್ತು ರಾತ್ರಿ ನಿಮಗೆ ಸ್ವಪ್ನದಲ್ಲಿ ಬರ್ತಾ ಅಂತ ಹೇಳಿದಾಗ ರಾಯರು ಅದೇ ರೀತಿ ಸ್ವಪ್ನದಲ್ಲಿ ಬಂದು ಅವರಿಗೆ ದರ್ಶನ ಕೊಟ್ಟು, ಸಾಕು ನಿಮ್ಮದು ಸೇವಾ ಇಷ್ಟಾರ್ಥ ನಿಮ್ಮದು ಪೂರೈಸಿದ್ದೀನಿ ಅಂತ ಹೇಳಿ ಕಳಿಸ್ತಿದ್ದಾರಂತೆ. ಆ ಒಂದು ಜ್ಞಾನ ನಮ್ಮ ಇಬ್ರಾಹಿಂಪುರ ಅಪ್ಪವರು ಪಡೆದಿರ್ತಕ್ಕಂಥದ್ದು. ಅವರು ಬಂದರೆ ಸಾಕು ಪರಿಮಳ ಘಮ ಘಮ ವಾಸನೆ, ಶೇಷಾಂಶ ಸಂಭೂತರು. ಆ ಒಂದೊಂದು ರೂಪದಿಂದ ಅವರ ವಿಶೇಷ ಅನುಗ್ರಹದಿಂದಲೇ, ಯಾಕಂದರೆ ಕೊಪ್ಪರದ ಗಿರಿಯಾಚಾರ್ಯರ ಅಂತಂದರೆ ಅವರ ಪೂರ್ವಜ ಭೀಮಸೇನಾಚಾರ್ಯರಿಗೆ, ಅವರ ತಂದೆಯವರಿಗೆ ಸಂತಾನ ಭಾಗ್ಯ ಇದ್ದಿಲ್ಲ. ಒಂದು ಸಾರಿ ಇಬ್ರಾಹಿಂಪುರ ಅಪ್ಪವರು ಕೊಪ್ಪರಕ್ಕೆ ಹೋದಾಗ ಅಲ್ಲಿ ಒಂದು ಬಸವಣ್ಣ ದೇವರ ಗುಡಿಗೆ ಪಕ್ಕದಲ್ಲಿ ಕೂತಿದ್ರು. ಯಾರಿಗೆ ಅವರ ಗುರುತು ಹತ್ತಲಿಲ್ಲ. ಆ ಭೀಮಾಚಾರ್ಯರ ತಂದೆ ತಾಯಿಗಳು ಪ್ರತಿನಿತ್ಯ ಬರಬೇಕು. ಆ ಸಾಲಿಗ್ರಾಮದಿಂದ ಏನು ಅಶ್ವತ್ಥ ವೃಕ್ಷದಿಂದ ಸಾಲಿಗ್ರಾಮ ಏನು ಉದುರಿದೆ, ಅಶ್ವತ್ಥ ನರಸಿಂಹ ಅಂತ ನಾವೇನು ಕರಿತೀವಿ, ಪೂಜೆ ಮಾಡಬೇಕು, ಹೋಗಬೇಕು. ಆದರೆ ಆಕೆ ಅವರ ಧರ್ಮಪತ್ನಿಗೆ ಮಾತ್ರ ಯಾರೋ ಒಬ್ಬ ಯೋಗಿಗಳು ಕೂತಾರೆ, ಅವ್ರ ದರ್ಶನ ತಗೋಬೇಕಂತ ಹೇಳಿ ಮನಸ್ಸಿನಲ್ಲಿ ಅಭಿಲಾಷೆ, ಆದರೆ ಆಗ್ತಿದ್ದಿಲ್ಲ. ಒಂದ್ಸರ್ತೆ ಗಂಡಿಗೆ ಹೇಳಿದಂತೆ, ಇಲ್ಲಿ ಒಬ್ಬರು ಕೂತಾರೋ ಹೋಗಿಬರೋಣ ಅಂತ ಹೇಳಿ. ಯಾಕಂದ್ರೆ ನೀ ಎಲ್ಲ ಸಾಧು ಸಂತರು ನಂಬ್ತೀಯ, ಹಂಗೆ ನಂಬೇಡ, ಯಾರ್ಯಾರು ಹೇಗೆ ಇರ್ತಾರೋ ಗೊತ್ತಿಲ್ಲ ಅಂತ ಹೇಳಿದಾಗ, ಸರಿ ನೀನು ಹೆಂಡತಿ ಒತ್ತಾಯದಿಂದ ಅಲ್ಲಿ ಬಂದ್ರಂತೆ. ಬಂದು ಹೊತ್ತಿನಾಗ ಅಪರೋಕ್ಷ ಜ್ಞಾನಿಗಳಾದ ಇಬ್ರಾಹಿಂಪುರ ಅಪ್ಪವ್ರಿಗೆ ಗೊತ್ತಾಯ್ತಂತೆ, ಇವರು ಗಂಡ ಹೆಂಡತಿ ಜಗಳ ಮಾಡ್ಕೊಂಡೆ ನನ್ನ ಹತ್ರ ಬಂದಿದ್ದಾರೆ ಅಂತೇಳಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅವರ ಮನೋ ಅಭಿಲಾಷೆನೇ ಹೇಳಿಬಿಟ್ರಂತೆ. ಓಕೆ ಸರ್, ಪರವಾಗಿಲ್ಲ, ದರ್ಶನಕ್ಕೆ ಬಂದಿದ್ದೀರಿ, ನಿಮ್ಮ ಸಂತಾನ ಭಾಗ್ಯ ಇಲ್ಲ, ನಿಮಗೆ ಸಂತಾನ ಭಾಗ್ಯ ಕೊಡುತ್ತೆ, ಭಗವಂತ ಇಚ್ಛೆ ನರಸಿಂಹದೇವರ ಅನುಗ್ರಹದಿಂದ ಆಗ್ತದೆ ಅಂತ ಹೇಳಿ ಸುಮ್ಮನೆ ಒಂದು ಸಾರಿ ತೊಡೆ ತಟ್ಟಿದರಂತೆ. ತೊಡೆ ತಟ್ಟಿದರೆ ದೊಡ್ಡ 7 ಅಡಿ ಸರ್ಪಾಗಿ ನಿಂತುಬಿಟ್ರಂತೆ. ಆ ಸರ್ಪ ನಿಂತಾಗ ಅವರ ಕಣ್ಣಿಂದ ನೋಡೋದಾಗಲ್ಲ, ಮೂರ್ಛೆ ಬಂದು ಬಿದ್ದುಬಿಟ್ರಂತೆ. ಅವಾಗ ಮತ್ತೆ ಇನ್ನೊಂದು ಸರ್ತೆ ತಮ್ಮ ಮೂಲ ರೂಪದಿಂದ ಇಲ್ಲ ಎದ್ದೇಳಿ ನಿಮ್ಮ ಅನುಗ್ರಹ ಆಗ್ತಂತ ಹೇಳಿದಾಗ ಒಂದು ತುಳಸಿ ದಳ ಮತ್ತು ಫಲಮಂತ್ರಕ್ಷತೆ ಕೊಟ್ಟಾಗ 2 ಮಕ್ಕಳಾದರು. ಅವರ ಮಕ್ಕಳೇ ಭೀಮಸೇನಾಚಾರ್ಯರು, ಅವರ ಮಗನೇ ಕೊಪ್ಪರದ ಗಿರಿಯಾಚಾರ್ಯರು. ಕೊಪ್ಪರ ಗಿರಿಯಾಚಾರ್ಯರು ಅಂತ ಹೇಳಿದರೆ ಅತ್ಯಂತ ಸಂತರು, ಜ್ಞಾನಿಗಳು, ವಯೋವೃದ್ಧರು, ಆಚಾರ್ಯರು ಆಗಿರ್ತಕ್ಕಂಥ ಅವರ ಒಂದು ದೃಢ ನಿರ್ಧಾರ, ಅವರಿಗೆ
ಅಲ್ಪ ವಯಸ್ಸಿನಲ್ಲೇ ಕಣ್ಣು ಹೋದಾಗ ಕೂಡ ಅವರು ದುಃಖ ಪಡಲಿಲ್ಲ. ಪ್ರತಿನಿತ್ಯ ಭಾಗವತ ಸಾರೋದ್ಧಾರಕ್ಕೆ ಯಾರು ಕೇಳಲಿ ಬಿಡಲಿ ತಾವು ಉಪನ್ಯಾಸ ಮಾಡತಕ್ಕಂಥ ಶೈಲಿಯನ್ನು ಅವರು ಹಮ್ಮಿಕೊಂಡಿದ್ದರು. ಅವರಿಗೆ ಜ್ಞಾನ ವಿಠಲಾಚಾರ್ಯರು ಅಂತ ಹೇಳಿ ಗುರುಗಳು ಸಿಕ್ಕರು ಸುರಪುರದಲ್ಲಿ. ಅದೇ ರೀತಿಯಾಗಿ ಅವರ ಸಹಪಾಠಿಗಳು ಅಂತ ಹೇಳಿದರೆ ನಮ್ಮ ಪೂರ್ವಜರಾಗಿರ್ತಕ್ಕಂಥ ಕಲ್ಲೂರು ಕೃಷ್ಣಾಚಾರ್ಯರು ಕೂಡ, ಮಣೂರು ಮಧ್ವಾಚಾರ್ಯರು, ಇವರೆಲ್ಲ ಅವರ ಸಹಪಾಠಿಗಳು. ಆಮೇಲೆ ಅವರು ಬೀಗಸ್ಥಾನ ಕೂಡ ಮಾಡಿದರು. ಅಂಥ ಗಿರಾಚಾರ್ಯರ ಸಾಕಷ್ಟು ಪದಗಳನ್ನು ಇವತ್ತು ರಾಯಚೂರು ಭಾಗ, ಕೊಪ್ಪಳ ಭಾಗದಲ್ಲಿ ನಾವು ಕೇಳ್ತಾ ಇದ್ದೀವಿ. ಯಾವುದೇ ಹಬ್ಬ ಹರಿದಿನ ಇದ್ದರೆ ಅವರು ಬುಕ್ ಫಸ್ಟು ಅವ್ರ ಜನ ಅಲ್ಲಿರ್ತಕ್ಕಂಥ ಭಕ್ತರು ಹಾಡುವ ಹಾಡುಗಳಂತ ಹೇಳಿದರೆ ಅದು ಕೊಪ್ಪಳ ಗಿರಾಚಾರ್ಯರ ಮಾಡಿರ್ತಕ್ಕಂಥ ಹಾಡುಗಳು. ಅದೇ ರೀತಿಯಾಗಿ ಅವರ ಶಿಷ್ಯರು ಅಂತ ಹೇಳಿದರೆ ಗುಡುಬಲ್ಲೂರು ಶೇಷಾಚಾರ್ಯರು, ಒಂದು ರೀತಿಯಿಂದ ಅಳಿಯಂದರು ಕೂಡ ಶಿಷ್ಯರು ಕೂಡ ಆಗಬೇಕು. ಅವರ ತಂದೆಯವರು ಗುಡುಬಲ್ ರಾಘವೇಂದ್ರಾಚಾರ್ಯರು ಕೂಡ ಅವರ ಸಹಪಾಠಿ. ಹೀಗಾಗಿ ಅವರ ಒಂದು ಜ್ಞಾನದ ಒಂದು ಭಂಡಾರ, ಜ್ಞಾನದ ಯೋಗ, ಜ್ಞಾನದ ಒಂದು ಗುಂಪು ಏನಿತ್ತು ಅದರಿಂದ ಅವರು ದಾಸ ಸಾಹಿತ್ಯ ರಚನೆಗಳಲ್ಲಿ ತೊಡಗಿದರು. ಅವರು ಒಂದು ಸಾರಿ ಸಾಧಾರಣ 1970ರಲ್ಲಿರ್ಬೋದು ಮಂತ್ರಾಲಯಕ್ಕೆ ಹೋದಾಗ ಫೆಬ್ರವರಿ ತಿಂಗಳು ವೈಶಾಖ ಮಾಸ, ನೀರು ತುಂಗಾಭದ್ರಾ ನೀರು ಬಹಳ ದೂರ ಹೋಗ್ಬಿಟ್ಟಿತ್ತು. ಸಾಯಂಕಾಲ 7 ಗಂಟೆಗೆ ಅಲ್ಲಿ ಮುಟ್ಟಿದಾಗ ನಾನು ಕೂಡ ಅವ್ರ ಜೊತೆಗೆ ಇದೆ. ಗುಡುಬಲು ಶೇಷಾಚಾರ್ಯ ಇದ್ದರು, ಕಲ್ಲೂರು ವೆಂಕಟಾಚಾರ್ಯರು, ಕಲ್ಲೂರು ಕೃಷ್ಣಮೂರ್ತಾಚಾರ್ಯ ಮಾಸ್ತರು ಅವ್ರ ಜೊತೆಗೆ ಇದ್ದಾಗ, ಇಲ್ಲ ನಾನು ಎಷ್ಟೊತ್ತಿದ್ರೂ ನದಿ ಸ್ನಾನ ಮಾಡಲೇಬೇಕು ಬೆಳಿಗ್ಗೆ ಅಂತ ಹೇಳಿದಾಗ ಯಾರು ಹೇಳಿದ್ರು ಕೇಳಲಿಲ್ಲ. ಸರಿ ಅಂಥೇಳಿ ಮಲ್ಕೊಂಡ್ರು. ರಾತ್ರಿ 2 ಗಂಟೆಗೆ ಆ ಮಳೆಗಾಲೆಲ್ಲ ಏನಲ್ಲ ಅಂಥ ಭೋರ್ಗರದ ಮಳೆ. ಆ ಮಳೆ ಸಾಧಾರಣ 3ರಿಂದ 4 ತಾಸು ಬಂದಾಗ ಆ ತುಂಗಾಭದ್ರಾ ನೀರು ಮುಂಜಾನೆ 6:30-7 ಗಂಟೆ ನೋಡಿದಾಗ ಆ ದಂಡಿಗೆ ಬಂದಿತ್ತಂತ ಹೇಳಿದಂತೆ ನಾವು ಸಂಕಲ್ಪ ಮಾಡಬೇಕು ಹೊರತು ಅದನ್ನು ನೆರವೇರಿಸಿ ಕೊಡೋರು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರಂತೆ. ನಾವು ಸಂಕಲ್ಪ ಮಾಡಲಿಕ್ಕೆ ಹಿಂಜರಿತೀವಿ. ಭಗವತ್ ಕಾರ್ಯ ಮಾಡಬೇಕಾದ್ರೆ ಸಂಕಲ್ಪ ಬೇಕು. ಸಂಕಲ್ಪನ ನಾವು ಪಾಸಿಟಿವ್ ಆಗಿ ಮಾಡಿದಾಗ ಅದನ್ನು ಈಡತಕ್ಕಂಥ ಕೆಲಸ ಹರಿವಾಯಿ ಗುರುಗಳು ಮಾಡ್ತಾರಲ್ಲಕ್ಕೆ ಅವರ ಒಂದು ನಿದರ್ಶನ ಸಾಕ್ಷಿ ಅಂತ ಹೇಳ್ತಾ ಸಾಕ್ಷಾತ್ ತುಂಗಭದ್ರನೇ ಹತ್ತಿರ ಬಂದು ಅವರಿಗೆ ತುಂಗಭದ್ರ ಸ್ನಾನ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟಲು. ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಹರಿವಾಯಿ ಗುರುಗಳ ಅನುಗ್ರಹ ಸದಾ ಇರ್ತದೆ. ಅವರು ಏನು ಮಾತಾಡ್ತಾರೆ ಅದೇ ನುಡಿಮುತ್ತಾಗ್ತದೆ, ಅದೇ ಉಪದೇಶ ಆಗ್ತದೆ ಅಂತ ಕೊಪ್ಪಳ ಗಿರಾಚಾರ್ಯರ ಸ್ಮರಣೆ ಕೂಡ ಮಾಡೋಣ. ಅಪ್ಪವರು ಕೂಡ ಸ್ಮರಣೆ ಮಾಡೋಣ. ಇವತ್ತಿಗೂ ವೈಭವದಿಂದ 3 ದಿನ ಆರಾಧನೆ ಕೂಡ ಇಬ್ರಾಂಪುರದಲ್ಲಿ ನಡೀತಾ ಇದೆ. ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಸುತ್ತಮುತ್ತ ಬಿಚ್ಚಾಲಿ ಗಾಣದಾಳ ಜೊತೆಗೆ ಇಬ್ರಾಂಪುರ ಕ್ಷೇತ್ರವನ್ನು ಕೂಡ ಸಂದರ್ಶನ ಮಾಡಿ ಅವರೇ ಪೂಜೆ ಮಾಡಿದಂಥ ಒಂದು ಬೆಳ್ಳಿಯ ಒಂದು ಪಂಚಮುಖಿ ಹನುಮಂತ ದೇವರ ಮತ್ತು ವೇಣುಗೋಪಾಲ ಕೃಷ್ಣನ ವಿಗ್ರಹಗಳು ಕೂಡ ನೋಡ್ಬೋದು. ಅವರು ತಪಸ್ಸು ಮಾಡಿದ ಸ್ಥಳ ಯೋಗಿ ನಾರಾಯಣಾಚಾರ್ಯರ ಒಂದು ಗುಹಾಂತರ ಆಗಿ ಹೋಗಿರ್ತಕ್ಕಂಥ ಸಣ್ಣ ಗರ್ಭಗುಡಿ ಕೂಡ ನೋಡ್ಬೋದು ಅಂಥ. ಯಾಕಂದರೆ ಇವತ್ತು ನಾವು ಗದಗಿನಲ್ಲಿ ಏನು ನೋಡ್ತಾ ಇದ್ದೀವಿ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ವೀರನಾರಾಯಣ ದೇವರ ಗುಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದವರು ಇಬ್ರಾಂಪುರ ಅಪ್ಪವರು. ಏನು ಮೃತ್ತಿಕ ತೊಗೊಂಡು ಏನು ಮಾಡಿಲ್ಲ. ಇಬ್ರಾಂಪುರ ಶಿಷ್ಯ ಯೋಗಿ ನಾರಾಯಣಾಚಾರ್ಯರ ಕೆತ್ತನೆ ಅದ್ಭುತವಾಗಿತ್ತಂತೆ. ಇವತ್ತಿಗೂ ಆ ವೃಂದಾವನ ನೋಡಿದಾಗ ನಿಮಗೆ ಸುತ್ತಮುತ್ತಲಿನ ಕೆತ್ತನೆ ಕಂಡ್ರೆ ಅಲ್ಲಿ ನಮ್ಮ ಯೋಗಿ ನಾರಾಯಣಾಚಾರ್ಯರ ಒಂದು ಶಿಲ್ಪಕಲೆ ವೈಭವವನ್ನು ನಾವು ಅಲ್ಲಿ ನೋಡ್ಬೋದು. ಅಂಥ ಇಬ್ಬರು ಕೂಡ ಅಪರೋಕ್ಷ ಜ್ಞಾನಿಗಳೇ. ಇವತ್ತು ರಾಯರ ಆರಾಧನೆ ನಾವೇನು ಕರಿತೀವಿ, ಆ ಮೊದಲನೆಯ ಆರಾಧನೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಎಲ್ಲಿರ್ತಾರೆ ಅಂತ ಹೇಳಿದರೆ ಗದಗಿನಲ್ಲಿರ್ತಾರೆ. ಒಂದು ಜ್ಯೋತಿ ರೂಪದಿಂದ ಬಂದು ಇಬ್ರಾಂಪುರದ ಒಂದು ಗದಗಿನಲ್ಲಿ ನೆಲೆಸಿದ್ದಾರೆ. ಅದರ ಎದುರಿಗೆ ಯಾವಾಗಲೂ ಹನುಮಂತ ದೇವರು ಗುಡಿ ಇರೋದು ವಾಡಿಕೆ. ಆದರೆ ಗದಗಿನಲ್ಲಿ ಇರತಕ್ಕಂಥದ್ದು ಶ್ರೀ ಲಕ್ಷ್ಮೀ ನರಸಿಂಹ ದೇವರು. ಅಂದರೆ ಸಾಧಾರಣ ಪ್ರಹ್ಲಾದರಾಜರ ಕಾಲಕ್ಕೆ ಇರತಕ್ಕಂಥ ಮೂರ್ತಿ ನೋಡಿದರೆ ಗೊತ್ತಾಗ್ತದೆ. ಮೂರ್ತಿಯ ಒಂದು ಗರ್ಭಗುಡಿ ಅದರಲ್ಲಿ ನೋಡ್ತಕ್ಕಂಥ ಶಿಲ್ಪಕಲಾ ವೈಭವ ನೋಡಿದರೆ ಸಾಧಾರಣ ಏನಿದ್ರು 1200 ವರ್ಷಕ್ಕಿಂತ ಅದೇನು ಕಡಿಮೆ ಆಗಿಲ್ಲ. ಅಂಥ ಸಾಕ್ಷಾತ್ ಅಂದ್ರೇನು, ಒಂದು ರೂಪದಿಂದ ರಾಯರು, ಇನ್ನೊಂದು ರೂಪದಿಂದ ಪ್ರಹ್ಲಾದರಾಜರೇ ಅಲ್ಲಿ ವಿರಾಜಮಾನರಾಗಿದ್ದಾರೆ. ತಾವು ಯಾರಾದರೂ ವೀರನಾರಾಯಣ ದೇವರ ಗುಡಿ ಹೋದಾಗ ಆ ರಾಯರ ದರ್ಶನ, ಪ್ರಹ್ಲಾದರಾಜರ ದರ್ಶನ, ಶ್ರೀ ಲಕ್ಷ್ಮೀ ನರಸಿಂಹ ದರ್ಶನ, ಜನ್ಮಜಿಯ ಪ್ರತಿಷ್ಠೆ ಮಾಡಿರ್ತಕ್ಕಂಥ ನಾಗಪ್ರತಿಷ್ಠ ರುದ್ರದೇವರನ್ನು ನೋಡ್ತಕ್ಕಂಥ ಭಾಗ್ಯ ಸಿಗೋದು ಕೇವಲ ಗದಗಿನ ಕ್ಷೇತ್ರದಲ್ಲಿ ಮಾತ್ರ ಅಂತ ಹೇಳ್ತಾ, ಇವತ್ತಿನ ಜೊತೆಗೆ ಈಗಾಗಲೇ ಶ್ರಾವಣ ಮಾಸ ಒಂದು ದಿವಸಿ ಅಮಾವಾಸ್ಯೆ ಅಂತ ಹೇಳಿ ದಿವಸಿ ಗೌರಿ ಪೂಜೆ ಮಾಡತಕ್ಕಂಥ ಭಾಗ್ಯ ಎಲ್ಲ ಮುತ್ತೈದರಿಗೆ ಸಿಗತಕ್ಕಂಥ ಇದು. ಮದುವೆಯಾದ ಸಾಧಾರಣ 10 ವರ್ಷಗಳ ಕಾಲ ದಿವಸಿ ಗೌರಿ ಪೂಜೆ ಮಾಡಿದರೆ ಮುತ್ತೈದೆತನ ಯಾವಾಗಲೂ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾ ಸಾಕಷ್ಟು ಹಬ್ಬ ಹರಿದಿನಗಳು. ಮೊದಲನೆಯ ಶುಕ್ರವಾರ ಕೂಡ ಈ ಒಂದು ಭಾಗ ಬರ್ತಕ್ಕಂಥ ಶ್ರಾವಣ ಮಾಸವನ್ನು ನಾವೆಲ್ಲರೂ ಹೃತ್ಪೂರ್ವಕವಾಗಿ ಧರ್ಮದ ಜಾಗೃತಿಯಿಂದ ಎಲ್ಲರೂ ಎದುರುಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.